ವೆರಿ ಹ್ಯಾಪಿ. ಅಂದರೆ ಒಂದು KGF 4 ತೊಗೊಂಡೋಗಿದ್ದಾಗಲಿ, ಇಡೀ ಇಂಡಿಯಾಗೆ ಮುಟ್ಸಿದ್ದಾಗಲಿ, ಫಸ್ಟ್ ಪರ್ಸನ್ ಅಷ್ಟು ದೊಡ್ಡ ಮಟ್ಟಿಗೆ ತೊಗೊಂಡೋಗಿದ್ದು ಅನ್ಸುತ್ತೆ. ನಟನೆ ಮಾಡ್ಬೇಕಾರೆ ಈ ಥರದ್ದೆಲ್ಲ ಆಗುತ್ತೆ ಅಂತ. ಇಲ್ಲ, ನಾವಿಬ್ರು ಡಿಸ್ಕಷನ್ ಮಾಡ್ತಿದ್ವಿ. ಅವನು ನಾನು ಮಾತಾಡ್ತಾ ಒಂದ್ಸಲ ಯೋಗರಾಜ್ ಭಟ್ರ ಆಫೀಸಲ್ಲಿ ಮಾತಾಡ್ತಾ ಅದೇ ಹೇಳ್ತಿದ್ದೆ. ಅವ್ನು ಹೇಳ್ತಾ ನೀನು ಯಾವ ಲೆವೆಲ್ಗಾರ ಬೆಳಿ, ನಾನೇ ಯಾವ ಲೆವೆಲ್ ಬೆಳಿತೀನಿ ಕಣ, ಅದು ನಮ್ಮಿಬ್ಬರು ಕಾನ್ವರ್ಸೇಷನ್ ಹೆಂಗೆ ಇರ್ಬೇಕಣ ಅಂತ, ಹೋಗಬಾರೋ ಅಂತ ಇರ್ಬೇಕಣ ಅಂತ ಅವನೇ ಹೇಳಿದ್ದ ಮಾತು. ಅದು ಇವತ್ತು ಹಂಗೇನೆ, ಇವತ್ತು ಸಿಕ್ಕಿದ್ರು ಅದೇ ಕಾನ್ವರ್ಸೇಷನ್ ಇಬ್ಬರದು. ಲಾಸ್ಟ್ ಟೈಮ್ KGF ಸಕ್ಸಸ್ ಆದಮೇಲೆ ಒಂದು ಪಾರ್ಟಿ ಆಗಿತ್ತು, ಅಲ್ಲಿಗೆ ಹೋಗಿದ್ದೆ ನಾನು. ಅವತ್ತು ಸಿಕ್ಕಿ ಮಾತಾಡಿದ್ವಿ. ಆಮೇಲೆ ಇನ್ನೊಂದು ಪಾರ್ಟಿನಲ್ಲಿ ಸಿಕ್ಕಿದ್ವಿ. ಅದೇ ಪ್ರೀತಿ ವಿಶ್ವಾಸ ಇವತ್ತಿಗೂ ಇದೆ. ಅದೇ ಎಷ್ಟಲ್ಲಿ ಏನು ಬದಲಾವಣೆ ಆಗಿಲ್ಲ. ನಿಮ್ಗಂಗೆ ಅನಿಸ್ತದೆ ಅಷ್ಟೇ, ನಮ್ಗಂಗೆ ಅನಿಸ್ತದೆ ಅಷ್ಟೇ, ನೋಡೋರ್ಗಂಗೆ ಅನಿಸ್ತದೆ ಅಷ್ಟೇ. ಅಂದರೆ 1000 ಕೋಟಿ ದಾಟ್ಬಿಟ್ಟಿದ್ದಾನೆ ಮತ್ತೆ ಆ ಲೆವೆಲ್ಗೆ ಆಗೋಗಿರ್ತಾನೆ ಅಂತ ಎಲ್ಲರೂ ತಲೆಬಡೋದು ಹೋಗ್ತಾರೆ. ಯಾರೂ ಹಂಗಿರಲ್ಲ. ತಾಯಿಗೆ ಮಗ ಆಗಲೇಬೇಕು, ಮಕ್ಕಳಿಗೆ ಅಪ್ಪ ಆಗಲೇಬೇಕು, ಮಕ್ಕಳಿಗೆ ನಮ್ಮಪ್ಪ ಹೀರೋ ಅಂತ ನೋಡೋಕ್ಕಾಗಲ್ಲ, ಫ್ರೆಂಡ್ಸ್ಗೆ ಫ್ರೆಂಡ್ಸೇನೆ. ಯಾವ ಸ್ಥಾನಕ್ಕೆ ಹೋಗಲಿ, 1000 ಕೋಟಿ ಮಾಡಲಿ, 10,000 ಕೋಟಿ ಮಾಡಲಿ. ರಜನಿಕಾಂತ್ ಅವ್ರು ಇವತ್ತಿಗೂ ಅವ್ರ ಫ್ರೆಂಡ್ಸ್ನ ಹುಡ್ಕೊಂಡು ಚೆನ್ನೈಯಿಂದ ಇಲ್ಲಿ ಬರ್ತಾರಲ್ವ. ರಜನಿಕಾಂತ್ ಜನಮಾನಸದಲ್ಲಿ ಒಬ್ಬ ಸೂಪರ್ ಸ್ಟಾರ್, ಅದೆಲ್ಲ ಸರಿ. ಅದರ ಮನುಷ್ಯನಾಗಿ ನೀವು ಕೇಳೋದ್ರಲ್ಲ ಸತೀಶ್ ನೀನಾಸಂ ಈಗೇನಾಗೋಗಿದ್ದಾರೆ ಅಂತ, ಗುಣಗಳಲ್ಲಿ ಮತ್ತೆ ವ್ಯಕ್ತಿತ್ವದಲ್ಲಿ ಬದಲಾವಣೆ ಹೋಗ್ಬಿಟ್ರೆ ಒಂದು ಬೇಸಿಕ್ ಕ್ಯಾರೆಕ್ಟರ್ ಅಂತ ಇರುತ್ತಲ್ಲ, ಅದು ಯಾವತ್ತೂ ಹೋಗಲ್ಲ. ಅದು ಹಂಗೆ ಇರಲೇಬೇಕು. ಅದೇ ಲೈಫ್ ಅಂತ ನನಗನ್ಸೋದು. ಆ್ಯಂಡ್ ಸುತ್ತಮುತ್ತ ಇದ್ದ ಸ್ನೇಹಿತರು ಅಥವಾ ಸಿನಿಮಾ ರಂಗದ ಬೇರೆ ಗೆಳೆಯರು, ಇಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ಬೇರೆ ಎಲ್ಲ ಸ್ಟಾರ್ಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು, ದೊಡ್ಡ ದೊಡ್ಡ ಮಟ್ಟದಲ್ಲಿ ಗಳಿಕೆಗಳು ಅಥವಾ ಮಾರ್ಕೆಟನ್ನು ವಿಸ್ತಾರ ಮಾಡ್ಕೊಳ್ಳೋ ಒಂದು ಸ್ಟೇಜ್ ಬಂದಾಗ ಆ ಪ್ರೆಷರ್ ಸತೀಶ್ ನೀನಾಸಂ ಅವ್ರಿಗೂ ಇತ್ತ. ನಾನು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನೋದು ಆಟೋಮೆಟಿಕಲಿ ಬರುತ್ತೆ. ಆನೆಸ್ಟಾಗಿ ಹೇಳ್ಬೇಕು ಅಂತ ನನಗಿಲ್ಲ ಆ ಥರದ್ದು. ನನಗೇನಂದರೆ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದರೆ ನನಗೆ 100 ಕೋಟಿ ಮಾಡಬೇಕು, 1000 ಕೋಟಿ ಮಾಡಬೇಕು, ಈ ಟಾರ್ಗೆಟ್ ನಾನಿದಿಲ್ಲ. ನನಗೆ ಆ ಪ್ರೆಷರ್ ಇಲ್ಲ. ನನಗೆ ಒಂದು ಕಂಫರ್ಟ್ ಲೈಫ್ ಇರಬೇಕು, ನಾನು ಸೇಫ್ ಆಗಿರಬೇಕು, ನಾನು ಸರ್ವೈವ್ ಆಗಬೇಕು. ನನ್ನ ಅರ್ನಿಂಗ್ಸು ನನಗೆ ಅಂದರೆ ಪ್ರತಿ ತಿಂಗಳು ದುಡ್ಡು ಬಂತ ಅಂತ ನೋಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಜೀವನಕ್ಕೆ ಒಂದು ಸೇಫ್ಟಿ ಇರಬೇಕು, ಮಂತ್ಲಿ ಒಂದಷ್ಟು ದುಡ್ಡು ಬರಬೇಕು, ನಮ್ಮ ಲೈಫ್ ಚೆನ್ನಾಗಿ ನಡಿಬೇಕು ಅನ್ನೋದು ಅಷ್ಟೇ ನನ್ನ ಟಾರ್ಗೆಟ್. ಬಿಟ್ಟರೆ ಪ್ಯಾನ್ ಇಂಡಿಯಾ ಮಾಡಿ 1000 ಕೋಟಿ ಮಾಡಲೇಬೇಕು ಅನ್ನೋ ಟಾರ್ಗೆಟ್ ಅಲ್ಲ. ಆದರೆ ನಮ್ಮ ಸಿನಿಮಾನು ಜನ ನೋಡಲಿ ಅನ್ನೋ ಆಸೆ ಇದೆ ನನಗೆ. ಗೊತ್ತಾಗ್ತಾ ಇದೆಯಾ? ಅಂದರೆ ಇಷ್ಟು ಚೆನ್ನಾಗಿ ಒಂದು ಸಿನಿಮಾ ಮಾಡಿದ್ದೀವಿ ಅಂದರೆ, ಈಗ ಫಸ್ಟ್ ಟೈಮ್ ಲೂಸಿಯಾ ಮಾಡಿದಾಗ ಲೂಸಿಯಾನ ಪವನ್ನು ಆಲ್ ಓವರ್ ದ ವರ್ಲ್ಡ್ ತಲುಪಿಸಿದ್ರು. ಡೆಲ್ಲಿನಲ್ಲಿ ರಿಲೀಸ್ ಆಯಿತು, ಬಾಂಬೆನಲ್ಲಿ ರಿಲೀಸ್ ಆಯಿತು. ನೀವು ಪೋಸ್ಟರ್ ತೆಗೆದು ನೋಡಿ, ಪೋಸ್ಟರ್ಗಳಿದೆ, ಗೂಗಲಲ್ಲಿ ಸಿಗುತ್ತೆ. ಚೆನ್ನೈಯಲ್ಲಿ ರಿಲೀಸ್ ಆಗಿದೆ, ಹೈದರಾಬಾದಲ್ಲಿ ರಿಲೀಸ್ ಆಗಿತ್ತು, ಕೊಚ್ಚಿನಲ್ಲಿ, ಪೂನಾದಲ್ಲಿ ರಿಲೀಸ್ ಆಗಿತ್ತು. ಈ ಥರ ಬೇರೆ ಬೇರೆ ಇಡೀ ಇಂಡಿಯಾದ ಎಲ್ಲ ಕಡೆ PVR ರಿಲೀಸ್ ಮಾಡಿತ್ತು. ಅವತ್ತೇ ನಮ್ಮ ಭಾಷೆಯಲ್ಲೇ ರಿಲೀಸ್ ಆಗಿತ್ತು. ನಮ್ಮ ಭಾಷೆಯಲ್ಲೇ ಒರಿಜಿನಲ್ ಕನ್ನಡದಲ್ಲೇ ರಿಲೀಸ್ ಆಗಿತ್ತು. ಆ್ಯಂಡ್ ಎಲ್ಲ ಕಡೆ ಹೌಸ್ಫುಲ್ ಆಗಿತ್ತು ಸಿನಿಮಾ. ಆಮೇಲೆ ಎಲ್ಲ ಫಿಲ್ಮ್ ಫೆಸ್ಟಿವಲಲ್ಲೂ ಇತ್ತು. ಲಂಡನ್ ಫಿಲ್ಮ್ ಫೆಸ್ಟಿವಲಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಬಂತು, ಫಸ್ಟ್ ಕನ್ನಡ ಫಿಲ್ಮು. ಓಕೆ, ಇರ್ಫಾನ್ ಖಾನ್ ಮಾತಾಡಿದ್ರು, AR ಮುರುಗದಾಸ್ ಹಿಡಿದ್ರು, ಪ್ರತಿಯೊಬ್ಬರು ಅವಾಗಲೇ ಟ್ವೀಟ್ ಮಾಡಿದ್ರು. ವಿವೇಕ್ ಒಬ್ಬರ ಇಲ್ಲೇ ಬಂದು ಸಿನಿಮಾ ನೋಡ್ಕೊಂಡು ಹೋಗಿದ್ರು, ಬೆಂಗಳೂರಲ್ಲಿ ಇಲ್ಲೇ ರೇಣುಕಾ ಸ್ಟುಡಿಯೋದಲ್ಲಿ ಬಂದು ನೋಡ್ಕೊಂಡು ಹೋಗಿದ್ರು. ಇರ್ಫಾನ್ ಖಾನು ಆ ಸಿನಿಮಾ ನಾನು ಮಾಡಬೇಕು ಅಂತ ಆಸೆ ಇತ್ತು ಅವ್ರಿಗೆ, ಲೂಸಿಯಾ ಮಾಡಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಅದಾದ್ಮೇಲೆ ಸಿದ್ಧಾರ್ಥ್ ಮಾಡಿದ್ರು. ಮೊನ್ನೆ ಫಾದಿಲ್ ಸಿಕ್ಕಿದ್ರು ನನಗೆ, ಎಲ್ಲಿ ಧೂಮಮ್ ಸೆಟ್ಟಲ್ಲಿ. ಅಲ್ಲೋದಾಗ ಅವ್ರು ಒಂದು ಮಾತಾಡಿದ್ರು, ಚೆನ್ನಾಗಿ ಹೇಳಿದ್ರು, ಸರ್ ಲೂಸಿಯಾ ತರಿಸ್ಕೊಂಡಿದ್ರೆ ನೀವು ನೋಡೋದಂತಲ್ಲ ಅಂತಂದೆ. ನೋಡಿದೆ ನಾನು ಸತೀಶ್, ನಾನು ಮಾಡಬೇಕು ಅಂತ ಆಸೆ ತರಿಸ್ಕೊಂಡು ನೋಡಿದೆ ನಾನು. ಬಟ್ ನನಗೆ ಈ ಪಾತ್ರ ಮಾಡ್ತೀನಿ ಅಂತ ನಂಗೆ ಧೈರ್ಯ ಸಾಲಿಲ್ಲ ಅಂತಂದರು. ಯಾಕೆ ಸರ್ ಅಂತಂದೆ, ಹೀರೋ ಕ್ಯಾರೆಕ್ಟರ್ ಮಾಡ್ಬಿಡ್ಬೋದಾಗಿತ್ತು ನಾನು. ನೀವು ಹಳ್ಳಿ ಹುಡುಗನ ಪಾತ್ರನ ತುಂಬ ಲೀಲಾಜಾಲವಾಗಿ ಮಾಡಿದರೆ, ಎಮೋಷನ್ಸ್ ಎಲ್ಲ ಅಷ್ಟು ಚೆನ್ನಾಗಿ ನಾನು ಮಾಡ್ತೀನಿ, ಇದಕ್ಕೆ ನ್ಯಾಯ ಸಲ್ಲಿಸ್ತೀನಿ ಅಂತ ನನಗೆ ಅನಿಸ್ಲಿಲ್ಲ. ಅದಕ್ಕೆ ನಾನು ಮಾಡಲಿಲ್ಲ, ಸಿನಿಮಾ ಮಾಡೋದು ಬೇಡ ಅಂತ. ವಾಟ್ ಎ ಕಾಂಪ್ಲಿಮೆಂಟ್. ಅದು ನನ್ನ ಲೈಫಲ್ಲಿ ಸಿಕ್ಕಿರೋ ಈ ಅವಾರ್ಡ್ಗಳೇನಿದಾವೋ ಇವೇ ನನಗೆ ಸಿಕ್ಕಿರೋದು ನನ್ನ ಜೀವನದಲ್ಲಿ. ಅದೇ ನಾನು ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಇನ್ನೊಂದು ಬೆಸ್ಟ್ ಕಾಂಪ್ಲಿಮೆಂಟ್ ಏನಂದರೆ, ನಾನು ಸಿದ್ಧಾರ್ಥ್ ಇಬ್ಬರೂ ಫಿಲ್ಮ್ ಫೇರಲ್ಲಿ ಒಟ್ಟಿಗೆ ಸಿಕ್ಕಿದ್ವಿ. ನಮ್ಮ ಆ್ಯಕ್ಟರ್ ಸಿದ್ಧಾರ್ಥ್ ತಮಿಳು ಅವರು ಅದನ್ನು ಎನಕ್ಕುಳ್ಳು ವರುವಾಯಿ ಅಂತ, ಎನಕ್ಕುಳ್ಳು ಉಳ್ಳೆ ವರುವನ್ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದು ಲೂಸಿಯಾನೆ, ತಮಿಳಲ್ಲಿ ರಿಮೇಕ್ ಆಗುತ್ತೆ. ಫಿಲ್ಮ್ ಫೇರಲ್ಲಿ ಸಿಕ್ಕಾಗ ಒಂದು ಮಾತು ಹೇಳಿದ್ರು, ಐ ಆಮ್ ಸಾರಿ ಬ್ರೋ ಅಂತಂದರು. ಅವರು ತುಂಬ ಬೇರೆ ಥರ ಹೇಳಿದ್ರು, ಐ ಆಮ್ ಸಾರಿ ಬ್ರೋ, ನಿನಗೆ ಸ್ವಲ್ಪ ನಾನು ಮಾಂಜ ಕೊಟ್ಬಿಟ್ಟೆ, ಸಾರಿ, ಬೇಜಾರು ಮಾಡ್ಕೊಬೇಡ, ನಾನು ಸಿನಿಮಾ ಹಾಳು ಮಾಡಿಬಿಟ್ಟೆ, ನೀನು ತೊಗೊಂಬಂದಿಲ್ಲಿ, ನಾನು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ, ಐ ಆಮ್ ಸಾರಿ ಬ್ರೋ ಅಂತಂದರು. ನಾನಂದರೆ ಇಟ್ಸ್ ಓಕೆ, ನಾವು ಸಿನಿಮಾ ಮಾಡೋದಷ್ಟೇ ಇಂಪಾರ್ಟೆಂಟು. ನಾವು ಎಷ್ಟೋ ಮಾಡ್ತಾ ಇರ್ತೀವಿ, ಚೆನ್ನಾಗಾಗಿರಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಸಿದ್ಧಾರ್ಥ್ ಅಂತ ಒಬ್ಬ ದೊಡ್ಡ ಆ್ಯಕ್ಟ್ರು ಲೂಸಿಯನ್ ಮಾಡಿದ್ದು, ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಅವರು ಒಳ್ಳೆ ಜೆಂಟ್ಲ್ಮ್ಯಾನು, ಭಾಳ ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇರುವಂಥ ಜೆಂಟ್ಲ್ಮ್ಯಾನು. ಈ ಥರ ನನಗೆ ಸಿಕ್ಕಂಥ ಲೈಫಲ್ಲಿ ಯಾರು ಸಿಕ್ಕಿದ್ದಾರೆ ನೋಡಿ. ಫಾದಿಲ್ ಸಿಕ್ಕಿದ್ರು, ಅವರು ಅಪ್ರಿಷಿಯೇಟ್ ಮಾಡ್ತಿದ್ರು. ಮೊನ್ನೆ ನಾಗ ಚೈತನ್ಯ ಬಂದಿದ್ರು, ಅವರು ಸಿನಿಮಾ ನೋಡಿ ಹೊಗಳ್ಬಿಟ್ಟು ಹೋದರು, ಲೂಸಿಯಾ ಬಗ್ಗೆ ಮಾತಾಡಿದ್ರು. ಸಮಾಂತ ಲೂಸಿಯಾ ಬಗ್ಗೆ ಮಾತಾಡಿದ್ರು.
ಯಾರೇ ಬಂದ್ರು ಬೇರೆ ಇಂಡಸ್ಟ್ರಿಯಿಂದ ಲೂಸಿಯ ಬಗ್ಗೆ ಮಾತಾಡ್ತಾರೆ. ಸಾಯಿ ಪಲ್ಲವಿ ಬಂದಾಗ ಲೂಸಿಯ ಬಗ್ಗೆ ಮಾತಾಡಿದ್ರು. ಅದೊಂಥರ ನಮ್ಮ ಪ್ರೌಡ್ ಫೀಲು. ನಾವು ಮಾಡಿದ ಕೆಲಸ ಇಷ್ಟು ವರ್ಷ ಆದ್ರೂ, ಎಷ್ಟು ವರ್ಷ ಆಯ್ತು ನಾವು ಮಾಡಿ, 2013 ರಿಲೀಸ್ ಆಗಿರೋದು, 12 ವರ್ಷ ಆಯಿತು. 12 ವರ್ಷ ಆದರೂ ಆ ಸಿನಿಮಾ ಫ್ರೆಶ್ ಆಗಿದೆ ಅಂತಂದರೆ, ಮೊನ್ನೆ 10ನೇ ವರ್ಷಕ್ಕೆ ನಾವು ರಿಲೀಸ್ ಮಾಡಿದ್ವಿ. ಲಾಸ್ಟ್ 2 years ಬ್ಯಾಕು, 3 years ಬ್ಯಾಕು ಫುಲ್ ಆಗಿತ್ತು. ಅವತ್ತಿಗೂ ಅಷ್ಟೇ ಎಂಜಾಯ್ ಮಾಡ್ತಿದ್ರು ಆಡಿಯನ್ಸು. ದಟ್ ಇಸ್ ದ ಬ್ಯೂಟಿ ಆಫ್ ಲೂಸಿಯಾ. ಯಾವುದೇ ಸಾರಿ, ನಾನು ಯಾವ ವಿಚಾರ ಮಾತಾಡ್ತಾ ಇದ್ವಿ, ನಾವೆಲ್ಲ ಹೋಗಿ ಎಲ್ಲ ಹೊರಟಾಯ್ತು ಜರ್ನಿ. ಇಲ್ಲಿ ಪರವಾಗಿಲ್ಲ. ಅಂದ್ರೆ ಲೂಸಿಯಾಗೆ ಬರ್ತೀನಿ. 5D ಕ್ಯಾಮ್ರಾ ಶೂಟ್ ಮಾಡಿದ್ದು ಸಿನಿಮಾ. ನೀವು ಆಗಿನ ಇಂಟರ್ವ್ಯೂಸ್ಗಳಲ್ಲಿ ಹೇಳಿದ್ ನಂಗೆ ಜ್ಞಾಪಕ ಇದೆ. ವ್ಯಾನಿಟಿ ಬ್ಯಾನ್ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಸಿನಿಮಾ ಶೂಟಿಂಗ್ ನಾಳೆಯಿಂದ ಅಂದಾಗ ಏನಿದು ಹಿಂಗ್ ನಡೀತಿದ್ಯಲ್ಲ ಅಂತ ಅನ್ಸ್ಬಿಟ್ಟಿತ್ತು ನಿಮ್ಗೆ ಅಂತ. ಅದು ಈ ಮಟ್ಟಕ್ಕೆಲ್ಲ ರೀಚ್ ಆಯ್ತು ಅಂದ್ರೆ ಸಿನಿಮಾದ ಹಾನೆಸ್ಟಿ ಅನ್ನೋದು, ಸಿನಿಮಾದ ಕಾಂಟೆಂಟ್ ಅನ್ನೋದು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಎಲ್ಲಿಗೆ ಬೇಕಾದ್ರೆ ರೀಚ್ ಆಗ್ಬೋದು ಅನ್ನೋದು. ಅದೇ ಹೇಳ್ತಾ ಇದ್ವಿ, ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾಡ್ತೀವಿ. ಅದರಿಂದ ನಿಮಗೆ ಪ್ರೆಜರ್ ಆಯ್ತಾ ಅಂತ ನೀವು ಒಂದು ಪ್ರಶ್ನೆ ಕೇಳಿದ್ರೆ, ಆ್ಯಕ್ಚುಲಿ ಪ್ರೆಜರ್ ಇಲ್ಲ ನನಗೆ. ಅದು ನಾನು ಖುಷಿ ಪಡ್ತೀನಿ ನೋಡಿ. ಅದು ಯಾರೋ ಹೇಳ್ತಿದ್ರು ನೀವು ಇವ್ರ ಥರ ಆಗಲ್ವ ಅಂತ. ಅವ್ರ ಥರ ನಾನು ಆಗಬಾರ್ದು ಅಂತ. ಅಂದರೆ ನಾನು ಹೇಳ್ತಾ ಇರೋದು ಅವ್ರ ಥರ ಬಂದು ನೆಗೆಟಿವ್ ಆಗಲ್ಲ. ಅದನ್ನು ಮಾಡೋಕ್ಕೆ ಎಷ್ಟಿದ್ದಾರೆ, ಇದನ್ನ ಮಾಡೋಕೆ ಇನ್ನೊಬ್ರು ಇದ್ದಾರೆ, ಇದನ್ನ ಮಾಡೋಕೆ ಇನ್ನೊಬ್ರು ಇದ್ದಾರೆ. ನಾನು ಸತೀಶ್, ನಂದೇ ಪಾತ್ರಗಳಿದೆ. ನನ್ನ ಜನ ನೋಡೋಕೆ ಇಷ್ಟಪಡೋದು ಸತೀಶ್ ಆಗಿ. ಸತೀಶ್ ಯಾವ ಥರ ಪಾತ್ರ ಮಾಡ್ತಾರೆ ಜನ ಅಥವಾ ಇನ್ನೊಬ್ರು ಮತ್ತೊಬ್ರು, ಅಥವಾ ಧನು ಅಥವಾ ಯೋಗಿ ಅಥವಾ ಎಲ್ಲರೂ ಬೇರೆ ಬೇರೆ ಯೂನಿಕ್ಕು. ಎಲ್ಲ ಹೀರೋಗಳನ್ನ ತೊಗೊಂಡ್ರೆ ನೀವು ಎಲ್ಲರೂ ಬೇರೆ ಬೇರೆ. ಅದಕ್ಕೆ ಜನ ಅವ್ರ ಸಿನಿಮಾಗಳಿಗೂ ಹೋಗಿ ಸಿನಿಮಾ ನೋಡೋದು. ಎಲ್ಲರೂ ಒಂದೇ ಥರ ಇದ್ರೆ ಯಾಕೆ ನೋಡ್ತಾರೆ? ನಾವೆಲ್ಲ ಒಂದೇ ಥರ ಪಾತ್ರಗಳು, ಎಲ್ಲ ಒಂದೇ ಥರ ಸಿನಿಮಾಗಳು ಮಾಡೋಕೆ ಹೋದ್ರೆ ಯಾಕೆ ನೋಡ್ತಾರೆ? ನಾನು ಯಾವುದೇ ಕಾರಣಕ್ಕೂ ಯಾವ ಸಿನಿಮಾದ ರೆಪ್ಲಿಕಾನೂ ಇರಬಾರ್ದು ನನಗೆ. ನಾನು ಸಿನಿಮಾ ಮಾಡ್ಬೇಕಾದ್ರೆ ನಾವು ಅಶೋಕ ಮಾಡ್ತಾ ಇರೋದು ಅಷ್ಟೇ. ನಾನು DA ಸ್ಟುಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ನೀವು ಕಾಂತಾರನೋ ಅಥವಾ KGF ಅಥವಾ ಇನ್ನೊಂದು ಯಾವುದನ್ನು ಇಟ್ಕೊಂಡು ತಲೆ ಮಾಡಿಬಿಡಿ, ಬರೀ ಅಶೋಕ ಇಟ್ಕೊಂಡು ನೀವು DA ಮಾಡಿ ಅಂತ. ಅಂದ್ರೆ ಅದನ್ನ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾನು ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದು ನಮ್ಮದು ಬೇರೆ ಅನಿಸ್ಬೇಕಲ್ವ ಜನಕ್ಕೆ ನೋಡೋರಿಗೆ. ನಾವು ಅದನ್ನೇ ಮಾಡ್ತಾ ಇದ್ದಾರೆ ಪ್ರತಿ ಸಲ. ನಾವು ಹೊಸ ಕಥೆಗಳಿದೆ ನಮ್ಮ ಹತ್ರ, 100,000 ಕಥೆಗಳಿದೆ ನಮ್ಮ ನೆಲದಲ್ಲೇ. ನಾವು ಹೇಳಬೇಕು ಹೊಸ ಕಥೆಗಳನ್ನ. ಕುರಿ ಕಾಯೋ ಒಂದೊಂದು ಕಥೆ ಹೇಳಿದ್ರು ಜನ ನೋಡ್ತಾರೆ. ಅದನ್ನ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೇಕು ನಾವು. ಹೌದು.